ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ BBG ರಾಮ್ಜಿ ಮಸೂದೆ ಕಾನೂನು ಆಯಿತು, ರಾಷ್ಟ್ರಪತಿಯವರ ಮುದ್ರೆಯೂ ಆಯಿತು. ಸಡನ್ನಾಗಿ ಎಷ್ಟು ಜಲ್ದಿ ನೋಡಿದ್ರೆ ಕಾನೂನು ಹೋಗ್ಬಿಡ್ತು, ಮನೆಗೆ ಹೋಗ್ಬಿಡ್ತು. ಯಾಕೆ ಇಷ್ಟು ಅವಸರ, ಇಷ್ಟೊಂದು ಅವಸರ ಯಾಕೆ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ನೀವು ನಿಜವಾಗಿ ಉದ್ಯೋಗ ಕೊಡುವಂಥ ವಿಚಾರ ಇದ್ದಿದ್ರೆ ಇದನ್ನು ದೀರ್ಘವಾಗಿ ಯಾಕೆ ಚರ್ಚೆ ಮಾಡಲಿಲ್ಲ ಮೋದಿ ಸರ್ಕಾರ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಯಾಕಂದರೆ ಇಲ್ಲಿ ದೊಡ್ಡ ಉಪಕಾರ ಮಾಡಿದಂಗೆ ಅದ. 100ರಿಂದ 125 ದಿನ ಮಾಡಿದರು, ಭಾಳ ಸಂತೋಷ. ಆಗಬೇಕಾಗಿತ್ತು, ಉದ್ಯೋಗಿನೂ ಹೆಚ್ಚಿಕೊಳ್ಬೇಕಾಗಿತ್ತು. 150 ಮಾಡಿದ್ರು ಒಳ್ಳೇದಿತ್ತು, ಬೇಡ 300 ದಿನ ಮಾಡಿದ್ರು ಒಳ್ಳೇದಿತ್ತು. ಮಾಡಿದ್ರು ಅಡ್ಡಿ ಮಾಡಿದ್ರಿ. ಈ ಬಂದು 11 ವರ್ಷದೊಳಗೆ ಪ್ರತಿ ವರ್ಷ ಯಾಕೆ ಕಡಿಮೆ ಮಾಡ್ತಾ ಬಂದ್ರಿ? 1 ಲಕ್ಷ ಕೊಟ್ಟಿದ್ದು 90,000, ಆಮೇಲೆ 80,000, ಆಮೇಲೆ 60,000, 100 ದಿನ ಇದ್ದಿದ್ದು 80 ದಿನ, 60 ದಿನ, 50 ದಿನ, ಇಷ್ಟು ಮಾಡ್ತಾ ಕೊನೆಗೆ ಬಂದು ಏಕಾಏಕಿ ಈ ಹೊಸ ಕಾನೂನು ರಾಮ್ಜಿ ಯಾಕಿದು? ಗಾಂಧಿಯವರು ಹೆಸರನ್ನು ತೆಗೆದದ್ದು ಮೋಸ್ಟ್ಲಿ ನಮ್ಮ ಇವರಿಗೆ ಕಾಂಗ್ರೆಸ್ಸಿಗೂ ಆಗಿರ್ಬೋದು, ಇಲ್ಲಂತಲ್ಲ, ಯಾರಿಗಾದ್ರೂ ನೋವಾಗುವಂಥ ವಿಷಯನ ಆ ಮತ್ತು ಬೇರೆ. ಆದರೆ ರಾಮನ ಹೆಸರಿಟ್ಟರೆ ಅಡ್ಡಿ ಇಲ್ಲ. ಆದರೆ ಇಲ್ಲಿ ದೊಡ್ಡ ಸಮಸ್ಯೆ ಏನಂತಂದ್ರೆ, ನೀವು ಈ 60-40 ಘೋಷಣೆ ಮಾಡಿದ್ರಿ ಫಂಡ್ ರಿಲೀಸ್ ಮಾಡೋದು 125 ದಿವಸಕ್ಕೆ. 40 ಸ್ಟೇಟ್ಗೆ ಕೊಡಬೇಕು, 60 ಕೇಂದ್ರದವ್ರು ಹಾಕ್ಬೇಕು ಅಂತೇಳಿ. ಇದನ್ನು ಮಾಡೋ ಮುಂದೆ ರಾಜ್ಯಗಳ ಜೊತೆ ಚರ್ಚೆ ಮಾಡಿದರೆ, ಪ್ರತಿಯೊಂದು ರಾಜ್ಯ ಜೊತೆ ಚರ್ಚೆ ಮಾಡಿದರೆ ಏನು ಕೊಟ್ಟರು ಅಭಿಪ್ರಾಯ? ಅವರು ಏಕಾಏಕಿ ಅವ್ರ ಮೇಲೆ ಹೇರಿದರೆ 40%. ಈಗ 1 ಲಕ್ಷ ನೀವು ಘೋಷಣೆ ಮಾಡಿರಿ 125 ದಿವಸಕ್ಕಂದ್ರೆ 40,000 ಕೋಟಿ ರೂಪಾಯಿಗಳು ಕೊಡ್ಬೇಕು ಅವರು ಸ್ಟೇಟ್ದವರು. ಅವ್ರು ಒಪ್ತಾರ? ಒಪ್ಪಿಗೆ ಪತ್ರ ಅದನ್ನು ಅವ್ರದ್ದು. ಅಂದ್ರೆ ಅವ್ರು ಕೊಡಲಿಲ್ಲ ಅಂದರೆ ನೀವು ಕೊಡೋದಿಲ್ಲ ಅಂದಂಗೆ. ಈ ಥರ ಅರ್ಥ ಇಷ್ಟ ಅಂದ್ರೆ ನೀವು 60,000 ವರ್ಷ ಕೊಡೋರು 60,000 ಎಷ್ಟು ಆಗ್ತದೆ ಅಷ್ಟು ಮಾಡೋದು, ಹೌದಲ್ಲ? ದಿಸ್ ಇಸ್ ದ ಪ್ಲ್ಯಾನ್. ಇವತ್ತು ಕಾಂಗ್ರೆಸ್ಗೆ ವಿರೋಧ ಮಾಡ್ತಾರೆ ನಾವು. ಅದನ್ನ ಅವರ ಸರಿ ಅಂತ ಹೇಳಿ ಹೊಂಟಿಲ್ಲ. ಗಾಂಧಿ ಹೆಸರು ಬದಲಾಗಿಲ್ಲ, ಉದ್ಯೋಗ ಕೊಡ್ರಿ. 125 ಕೊಟ್ಟು ಜೊತೆಗೆ ಕೇಂದ್ರ ಸರ್ಕಾರನ ಅದ್ರ ದುಡ್ಡನ್ನು ಪೂರ್ತಿಯಾಗಿ ಕೊಡುವಂಥ 125 ದಿವಸ ಉದ್ಯೋಗ ಎಷ್ಟಾಗಿ ಕೊಡುವಂಥದ್ದು ಮಾಡಿದ್ರೆ ನಿಜವಾಗಿ ಅದು ಖುಷಿ ಪಡುವಂಥ ವಿಷಯ ಆಗ್ತದೆ. ಆದರೆ ರಾಜ್ಯಗಳ ಅಭಿಪ್ರಾಯ ಕೇಳಲಾರ್ದ, ಮನೆಯಲ್ಲಿ ಅಂಥವ್ರ ಅಭಿಪ್ರಾಯ ಕೇಳಲಾರ್ದ ಮನೆ ಒಡೆದಂಗೆ ಆಗ್ಯದ. ಒಬ್ಬ ಮನುಷ್ಯ ಬಂದಂಗೆ ಉಳಿದವರೆಲ್ಲ ಕೊಡ್ಬೇಕಲ್ರಿ 40%. ಅವ್ರು 40% ಆಗಲಿಕ್ಕೆ ನೀವು 60 ಕೊಟ್ಟು ಆರಾಮಾಗಿ ಕೂತ್ ಬಿಡಿದ್ರಿ, ಮುಗಿದು ಅವ್ರು ಕೊಡಲಿಲ್ಲ ನೋಡ್ರಿ ಅವ್ರ ಮೇಲೆ ಅಂತ. ಅಂದರೆ ಇನ್ನೊಂದು ಯುದ್ಧಕ್ಕೆ ಜಗಳಕ್ಕೆ ಕಾರಣ. ಅದರಲ್ಲೂ ನೀವಂತಿ ಕಾಂಗ್ರೆಸ್ ಇರಲಿ, ಇನ್ನುಳಿದು ಯಾವುದೇ ಇರಲಿ, ಇಂಡಿಯಾ ಗಠಬಂಧನದ ಯಾವುದೇ ಇದ್ದರೂ ಆ ರಾಜ್ಯಗಳಿಗೆ ನಿಶ್ಚಿತವಾಗಿಯೂ ನೀವು 60% ಕೊಡ್ತೀರಿ. ಅವ್ರು 40 ಕೊಡ್ಲಿಕ್ಕೆ ಅವ್ರ ಹೆಸರು ಕಳಿಸೋ ಒಂದು ಉದ್ದೇಶ. ಇವ್ರು 40% ಕೊಡಲಿ, ನಾವೇನು ಮಾಡೋಣ್ರಿ ನಾವು ಮಾಡಿದ್ವಿ, ನಮ್ಮದು ಭಾಳ ಉದ್ದೇಶ ಚೆನ್ನಾಗಿತ್ತು. 125 ದಿನಗಳು ಮಾಡಿದ್ವಿ ನಾವು, ಎಲ್ಲ ಸರಿ ರೀ. ಆದರೆ ಇದು ಬಹಳ ಪ್ರಮುಖವಾದದ್ದು. 120 ದಿವಸ ಮಾಡಿ ಸ್ವತಃ ನೀವು ಇಟ್ಕೊಂಡಿದ್ರೆ ಹೌದಪ್ಪ ಇದು ಬದಲಾಯ್ತು ಬಿಡು, ಗಾಂಧೀಜಿಯವ್ರು ಹೋಗ್ರಿ, ಅವ್ರಿಗೆ ಗಾಂಧೀಜಿಯವ್ರ ತಮ್ಮ ಹೆಸರಿಡ್ರಿ ಮಾಡಿದ್ದೆ ಅಂದು ಅಂದಿಲ್ಲ. ಅವ್ರು ಅನ್ನೋದು ಇಲ್ಲ, ಅಂದಿರಲಿಲ್ಲ. ಮಹಾತ್ಮ ಅಂದಾಗ ಅವ್ರು ಮುಜುಗರ ಪಟ್ಟಂಥವ್ರು. ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಅಂತ ಕರೆದಾಗ ಮುಜುಗರ ಪಟ್ಟಂಥವ್ರು ಅವರು. ಅಂಥ ವ್ಯಕ್ತಿ ನೀವು ಹೆಸರಿಟ್ರೇನು ಬಿಟ್ರೇನ, ಕಾಂಗ್ರೆಸ್ ಅವ್ರ ಹೆಸರಿಟ್ರೇನು ಬಿಟ್ರೇನ, ಅದೇನು ಬಯಸಲಿಲ್ಲ. ಮತ್ತು ಒರಿಜಿನಲಿ ನಿಮಗೆ ಗೊತ್ತದ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತಿನ ಕಾಂಗ್ರೆಸ್ ಗಾಂಧಿ ಬಯಸಿದ ಕಾಂಗ್ರೆಸ್ ಅಲ್ಲ. ಗಾಂಧಿ ಬಯಸಿದ ಕಾಂಗ್ರೆಸ್ ಅಂತ ಸತ್ತು ಹೋಗ್ಬಿಟ್ಟದು. ಯಾವಾಗ ನೆಹರು ಅವರು ಅದನ್ನು ಒಂದು ರಾಜಕೀಯ ಪಕ್ಷವಾಗಿ ಮುಂದುವರಿಸಿದ್ರು ಅಂದ ಸತ್ತದು ಕಾಂಗ್ರೆಸ್. ಇವತ್ತು ಗಾಂಧೀಜಿಯವ್ರು ಕಾಂಗ್ರೆಸ್ ಇಲ್ಲ, ಮತ್ತು ಗಾಂಧೀಜಿಯವ್ರು ಬಯಸಿರಲಿಲ್ಲ. ಗಾಂಧೀಜಿಯವರು ಸ್ಪಷ್ಟವಾಗಿ ಹೊಸ ಪಕ್ಷ ಮಾಡ್ರಪ್ಪ ನೀವು ಅಂತ ನೆಹರು ಹೇಳಿದರು. ಅದು ನೀವು ಸಾಕಷ್ಟು ನೆಹರುನ ಹನಿಯ ಮುಂದೆ ನೀವು ಸಾಕಷ್ಟು ಅದು ಬಳಸ್ತೀರಿ. ನಮ್ಮ BJPಗಿರಾತು RSSಗಿರಾತು ಬಳಸ್ರಿ, ತಪ್ಪಿಲ್ಲ. ಅವ್ರು ಮಾಡಿದ್ದು ಖರೆ, ಅದು ಸತ್ಯಕ್ಕೆ ಹೂ ಅನ್ನಬೇಕಾಗ್ತದೆ. ಆದರೆ ಇಲ್ಲೇ ನೀವು 60-40 ಮಾಡಿ ನಿಶ್ಚಿತವಾಗಿಯೂ ಈ ಮನೆರಗಾದಲ್ಲಿ ಏನು ಉದ್ಯೋಗ ಸಿಗುತ್ತೆ ಬಡವರಿಗೆ, ದಲಿತರಿಗೆ, ಹಳ್ಳಿಗಾಲದಲ್ಲಿ ಯಾರು ರೀ ಅವರು ದಿನಕ್ಕೆ 200-300 ರೂಪಾಯಿ ಬಂದು ದುಡಿಯೋರು ಯಾರು? ಪಾಪ ಅವ್ರ ಬದುಕು ಅವ್ರಿಗೆ ಕಷ್ಟ ಅದಾವ.
2 ಹೊತ್ತಿನ ಊಟಕ್ಕೆ ಸಹಿತ ಫ್ರೀ ಆದರು. ಅವ್ರು ಸಲ ಮಾಡಿದ್ದು 2 ಹೊತ್ತಿನ ಊಟ ಸಹಿತ ಇರಲಾರ್ದು ಬರೀ ಗಂಜಿ ಮೇಲೆ ಬದುಕುವಂಥ ಜನ ಅನೇಕರಿದ್ದಾರೆ ಈ ದೇಶದಲ್ಲ. ಬೇಕಿಲ್ಲ ನಿಮಗೆ ಬರೀ ಹಳ್ಳಿಗಳನ್ನ ಅಡ್ಡಾಡಿ ಬರ್ರಿ ನೀವು ಪ್ರಾಮಾಣಿಕವಾಗಿ ಕಾಲ್ನಡಿಗೆಯಿಂದ ಮೋದಿಯವರ ಒಮ್ಮೆ ಇಂಡಿಯಾ ಒಂದು ಸುತ್ತ ಹಾಕಿರಲ್ಲ ಬಾ. ಈಗ ಹೆಂಗೆ ರಾಹುಲ್ ಗಾಂಧಿ ಕಾಲ್ನಡಿಗೆ ಹೋದಲ್ಲ ಹಂಗೆ ಅಡ್ಡಾಡ್ರಿ ನಿಮ್ಗೆ ನೋಡಿ ಗೊತ್ತಾಗ್ತದೆ ನಿಮಗೆ ಇಂಡಿಯಾ ಹೆಂಗದ ಅಂತೇಳಿ. ಬರೀ ನಾವು ವಿಮಾನದಲ್ಲೇ ಹೆಲಿಕಾಪ್ಟರ್ದಲ್ಲೇ ಮತ್ತೆಲ್ಲೋ ಅಡ್ಡಾಡಿ ಕಾಲ್ಗಡ್ಡೆ ಅಡ್ಡಾಡಿದ್ರೆ ಗೊತ್ತಾಗೋದಿಲ್ಲ. ನೆಲದ ನೋವುಗಳು ಗೊತ್ತಾಗೋದಿಲ್ಲ, ಅಲ್ಲಿ ನೋವುಗಳು ಗೊತ್ತಾಗೋದಿಲ್ಲ, ಬಡತನ ಗೊತ್ತಾಗೋದಿಲ್ಲ, ಹಿಂದುಳಿಗೆ ಎಷ್ಟದು ನಮ್ಮಲ್ಲಿ ಅದು ಗೊತ್ತಾಗೋದಿಲ್ಲ, SC/STಗಳ ಪರಿಸ್ಥಿತಿ ಹೆಂಗದು ಗೊತ್ತಾಗೋದಿಲ್ಲ. ಎಲ್ಲೋ ಕೆಲವು ಜನ ಸರ್ಕಾರ ನೌಕರಿ ಹಿಡ್ಕೊಂಡವರು ಗೌರ್ಮೆಂಟ್ ಒಂದಿಷ್ಟು ಲಾಭ ಮಾಡ್ಕೊಂಡವ್ರು ಒಳ್ಳೆಯವ್ರು ಇರ್ಬೋದು. ಬಟ್ ಇವತ್ತಿಗೂ ಇನ್ನೂ ಜೀತದ ಪರಿಸ್ಥಿತಿ ಎಷ್ಟು ಜನ ಇಲ್ಲ. ಇವತ್ತಿಗೂ ನಮ್ಮ ದೇಶದ ಅಕ್ಷರಶಃ ಹಳ್ಳಿಗಳಲ್ಲಿ ಜೀತ ಪದ್ಧತಿ ಐತ್ರಿ, ಹೋಗಿಲ್ಲ ಅದು ಯಾವ್ಯಾವ್ದು ರೂಪ ನಮ್ಮಲ್ಲಿ ಅದ. ಮತ್ತು ನಾವು ನೋಡ್ತೀವಿ ಸುಮ್ಮನಾಗಿ ಬಿಡ್ತೀವಿ, ಏನು ಬಿಡಪ್ಪ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ, ಯಾಕೆ ನಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ ಅದನ್ನು. ಅಂಥ ಪ್ರಸಂಗದಲ್ಲ ಇದೊಂದಿಷ್ಟು ಆಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದಿಷ್ಟು ಪೇಮೆಂಟ್ ಹೆಚ್ಚಾಗಿತ್ತು, ದುಡಿಯೋರು ಮಾರ್ಕೆಟ್ ಬಂದಿತ್ತು. ಈಗ ನೀವು ಅದನ್ನು ಹೊಡೆದು ಹಾಕಿಬಿಟ್ರಿ, ರಾಜ್ಯಗಳು ಕೇಳಲಾರದ 40% ಅವ್ರ ಮೇಲೆ ಹೇರಿದ್ರಿ, ಅವ್ರು ಕೊಡ್ಬೋದು ಕೊಡೋದೂ ಇರ್ಬೋದು. ಇದು ದೊಡ್ಡ ಡ್ರಾಬ್ಯಾಕ್ ಇತ್ತು. ಇದರಿಂದಾಗಿ ಏನಾಗಿಬಿಡುತ್ತಪ್ಪ ಅಂದ್ರೆ ಉದ್ಯೋಗಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಅಂದ್ರೆ ಮನೆರೇಗಾವನ್ನು ಮನೆಗೆ ಕಳಿಸೋದು ಅಷ್ಟಲ್ಲ, ಅದ್ರ ಉದ್ದೇಶವನ್ನು ಹಾಳು ಮಾಡಿದ್ರಿ. ಕೊಡಬೇಕಂತೇಳಿ ಗ್ಯಾರಂಟಿ ಇಲ್ಲ. ರಾಜ್ಯದವ್ರು ಕೊಟ್ಟರೆ ಕೊಡ್ತೀವಿ ಅಂತ ನಾವು ಅಂದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನ ಪಾಪ ಜನಸಾಮಾನ್ಯರಿಗೆ ಕೊಂಡು ಹೋಗಿ ಬರ್ತದೆ ರೀ. ಯಾರು ಮನೆರೇಗಾದಲ್ಲಿ ದುಡಿಯುವಂಥ ಜನ ನಮ್ಗೆ ಹಿಂಗೆ ಕೊಟ್ಟಿದ್ರಿ ಹಿಂಗೆ ಹೇಳಿದ್ರಿ ಅಂತ ಕೊಂಡು ಹೋಗಿ ಬಡದಕ್ಕೆ ಸಾಧ್ಯದನ? ಅವ್ರು ಹೊಟ್ಟಿದ್ರು ಕಷ್ಟ ಅದ. ಏನಂದ್ರೆ ರಾಜಕೀಯಕ್ಕಾಗಿ ಕಾಂಗ್ರೆಸ್ದವರು ಮತ್ತು ಅವರು ಒಂದಿಷ್ಟು ಬಡ್ದಾಡ್ಬೋದು. ಬಟ್ ಆ್ಯಕ್ಚುಲಿ ಅದಕ್ಕೆ ಅದರಿಂದ ಲಾಭ ಮಾಡ್ಕೊಳ್ಳೋದು ಜನ ತಮ್ಮ ಪ್ರಶ್ನೆ ತಾವು ಕೇಳಿದಂಥ ಪರಿಸ್ಥಿತಿಗಳಿದ್ದಾರೆ. ಬಡ ಜನ ತಮಗಾಗುವ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡುವಂಥ ಸ್ಥಿತಿಗಳಿಗೂ ಅವರಿಲ್ಲ. ನಮ್ಗೆ ಶಿಕ್ಷಣ ಕೊಡ್ತಾ ಇಲ್ಲಪ್ಪ, ಹೈಯರ್ ಶಿಕ್ಷಣ ನಾವು ಕಲಿತಾ ಇಲ್ಲ ಅಂತ ಕೇಳೋ ಶಕ್ತಿನೂ ಅವ್ರಿಗಿಲ್ಲ. ನಮ್ಮ ಮಕ್ಕಳು ಚೆನ್ನಾಗಿ ಮಾಡ್ರಪ್ಪ ಅಂತ ಹೇಳೋ ಶಕ್ತಿ ಕಳಿಸ ಸಾರಿ ಅಂತ ಹೇಳಿಬಿಡ್ತೀರಿ, ಮುಗಿದೋಗ್ಬಿಡ್ತು. ಅದು ಹೇಳ್ತಾರಲ್ಲ, ಹಾಲುಣ್ಣದ ರಾಣಿ ಹಸಿವಾಗಿ ಬಂದಿರೋದು ಜನ ಬ್ರೆಡ್ ಅದನ್ನಂತ ಏನದು ಅಂತ ನಿಮಗೆ ಗೊತ್ತದ ಕತ್ತಿ. ಅದು ಅವ್ರು ಬ್ರೆಡ್ ಕೇಳಿದ್ರು, ಬ್ರೆಡ್ ಇಲ್ಲ ಅವ್ರಿಗೆ, ಕೇಕ್ ತಿನ್ನಂತ ಹೇಳಿ ಅವ್ರಿಗೆ, ಅಂದರೆ ಹೋಳಿಗೆ ತಿನ್ನಂತ ಹೇಳಿದರು. ಅಂಥ ನೀತಿ ಆಗ್ಯದ ಇದು. ಇಂಥ ಪರಿಸ್ಥಿತಿಯಲ್ಲೇ ಮನೆರೇಗಾದ ಮೂಲ ಉದ್ದೇಶನೂ ಹಾಳಾಗೋಯ್ತು, ಅದನ್ನು ಮನೆ ಕಳಿಸಂಗಾದ. ಜೊತೆಗೆ ಮೂಲತಃ ನಿಮ್ಮಲ್ಲೇ ಗಾಂಧಿ ವಿರೋಧಿ ಅದ, ಗೋಡ್ಸೆ ಪ್ರೀತಿ ಅದ, ಗಾಂಧಿ ಹೆಸರು ಅಳಿಸಂಗಾತು. ಎಷ್ಟು ಪ್ಲಾನ್ ಮಾಡಿ ಹಾಕಿದ್ರಿ ಇದನ್ನೆಲ್ಲ. 125 ಅನ್ನುವಂಥದ್ದು ಮೇಲ್ಪದ್ರದಲ್ಲಿ ಒಂದಿಷ್ಟು ಸಿಹಿ ಹಚ್ಚಿರಿ, ಒಳಗಿನ ಕಹಿನದ. ಕಹಿ ಅಂದರೆ ಬೇವಿಗೆ ಮ್ಯಾಲೆ ಬೆಲ್ಲ ಸೋರ್ಬಿಟ್ರಿ, ಒಳಗೆ ನೋಡಿದ್ರೆ ಕಹಿ. ಇದು ಮಾಡಬೇಕಾಗಿತ್ತ. ಅದಕ್ಕಾಗಿ ಕಾಂಗ್ರೆಸ್ ಹೋರಾಟ ಮಾಡ್ತೀನಿ ಅದು ಇದು ಹೇಳ್ತಾ ಇದ್ದಾರೆ ಪಾಪ ಕಾಂಗ್ರೆಸ್ಸಿಗರು. ಹೋರಾಟ ಮಾಡ್ತಾರೆ ಇಲ್ಲ ಅಂತನೂ ಅಲ್ಲ, ಯಾಕೆ ಅವ್ರಿಗೆ ರಾಜಕೀಯ ಲಾಭ ಬೇಕಾಗಿದೆ. ಗಾಂಧೀಜಿ ಮೇಲೆ ನಿಜವಾದ ಪ್ರೀತಿ ಇದ್ದಿದ್ರೆ ಅಂದೋನಿ ಹೀರೋ ಅವರು ಗಾಂಧೀಜಿಯವರ ಈಗೇನು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಅವ್ರನ್ನ ಗಾಂಧಿಯ ಸಲಹೆಗಳೆಲ್ಲ ಅವು ನಿರ್ದೇಶನಗಳು ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಂತಹ ಆ ಡೈರೆಕ್ಟ್ ಪ್ರಿನ್ಸಿಪಲ್ಗಳನ್ನು ಅವತ್ತ ಕರ್ತವ್ಯ ಮಾಡಿಬಿಡ್ತಿದ್ರು ಅವರು. ಮತ್ತು ಡಿಸೆಂಟ್ರಲೈಸ್ ಅಂದ ಮಾಡಿಬಿಡ್ತಿದ್ರು. ಪ್ರತಿ ಹಳ್ಳಿಗೂ ಅವರ ಆದಾಯದವ್ರು ಗಳಿಸುವಂಥದ್ದು, ಅವ್ರ ಆದಾಯವ್ರು ಗಳಿಸಿ ತಾವು ಬದುಕುವಂಥದ್ದು, ಉತ್ಪಾದನೆ ಮಾಡುವಂಥ ಒಂದು ವ್ಯವಸ್ಥೆನ ಮಾಡ್ತಿದ್ರು. ಅವರೇ ಆಗ್ರಿ ರಷ್ಯಾದ ಪ್ರಭಾವಕ್ಕೆ ಒಳಗಾಗಿ, ಆವತ್ತಿನ USSR ರಾಷ್ಟ್ರದ ಪ್ರಭಾವಕ್ಕೆ ಒಳಗಾಗಿ ಮಿಕ್ಸ್ಡ್ ಎಕಾನಮಿ ತೊಗೊಂಬೋದು. ಮಿಕ್ಸ್ಡ್ ಗೊತ್ತದ ನಿಮಗೆ. ಒಂದು ಕಡೆ ಏನಪ್ಪ ಅಂತಂದ್ರೆ ಖಾಸಗೀಕರಣ, ಇನ್ನೊಂದು ಕಡೆ ಈ ಒಂದು ಏನಪ್ಪ ಅಂತಂದ್ರೆ ಸರ್ಕಾರ ನಡೆಸ್ಕೊಳ್ಳುವಂಥ ಒಂದು ಉದ್ಯೋಗಗಳು ಅಂತಂದ್ರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನಡೆಸ್ಕೊಂಡು ಹೋಗುವಂಥ ಎರಡು ಮಿಕ್ಸ್ಡ್ ಎಕಾನಮಿ ತೊಗೊಂಡು ಬಂದು ಈ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡಿದರು. ನಿಜವಾಗಿಯೂ ಗಾಂಧೀಜಿಯವರು ಫಾಲೋವರ್ ಆಗಿದ್ದರೆ ಅವತ್ತ ಗಾಂಧೀಜಿಯವರ ಸಿದ್ಧಾಂತ ಗ್ರಾಮೀಣ ವಲಯ, ಗ್ರಾಮೀಣ ಉದ್ಯೋಗಗಳು ಉಳಿಸ್ಕೊಳ್ತಿದ್ರು, ಗ್ರಾಮ ಮಟ್ಟದಲ್ಲಿ ಎಲ್ಲ ಬೆಳವಣಿಗೆ ಮಾಡಿಸ್ತಾಯಿದ್ರು. ಅವರು ಗಾಂಧಿ ವಿರೋಧಿನ ಸುಮ್ಮನೆ ಇವತ್ತು ಅವ್ರಿಗೆ ಲಾಭ ಬೇಕಾಗಿದ್ದ ಮಾಡ್ತಾಯಿದ್ದಾರೆ. ಅದಂತೇಳಿ ಅವರು ಭಾಳ ಗಾಂಧಿ ಭಕ್ತರಂತ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಹೆಸರು ಹಿಡ್ಕೊಂಡು ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಆದರೆ ಇವತ್ತು ಅವರು ಅಸಲಿಯಾಗಿ ಕೆಲಸ ಮಾಡಿದ್ರು. ಅವರು 100 ದಿನಗಳ ಕೆಲಸ ಕೊಡ್ತಿದ್ರು. 100 ನಿಜವಾಗಿಯೂ 1,00,000 ಕೋಟಿ ರೂಪಾಯಿಗಳನ್ನು ಕೊಡ್ತಾಯಿದ್ರು. ಅದಕ್ಕಿಂತ ಹೆಚ್ಚು ಪ್ರೋಗ್ರಾಮ್ ಮಾಡಿದ್ರು ಅವರು 100 ದಿನ ಉದ್ಯೋಗ ಸಲುವಾಗಿ UPA ಸರ್ಕಾರದಾಗ. ಇವತ್ತು ನೋಟಿನ ಮೌಲ್ಯ ಕಡಿಮೆ ಅದ, 70-80 ಸಾವಿರ ಬಿಡುಗಡೆ ಮಾಡ್ತಾಯಿದ್ರಿ. ಇದು ನಿಮ್ಗೆ ಗೊತ್ತಿರುವಂಥ ವಿಷಯ ಅದ, ಅದು ಹೇಳೋ ಅವಶ್ಯಕತೆ ಇಲ್ಲ. ಈಗ ಮತ್ತೆ ಅದನ್ನು ಮಾಡಿ ಏನು ಮಾಡಿದ್ರಪ್ಪ ಅಂದ್ರೆ ರಾಜ್ಯಗಳಿದ್ರೆ ಹೇಳದ ಒಂದು ಕೇಂದ್ರ ಮತ್ತು ರಾಜ್ಯದೊಳಗೆ ತಿಕ್ಕಾಡನ್ನು ಹಂಚಿಬಿಟ್ರಿ. ಆ ತಿಕ್ಕಾಡದೊಳಗೆ ಪಾಪ ಬಡವ ಅವೆಲ್ಲ ಬಿಡೋದ್ರಾಗ ಹೋಗಕ್ಕೆ ಸಾಧ್ಯ ಹೇಳಿದೆ. ಯಾವ ಕೋಟಿಗೂ ಹೋಗೋದಿಲ್ಲ, ಎಲ್ಲಿ ಹೋಗೋದಿಲ್ಲ. ಎರಡು ಸಿಕ್ತಪ್ಪ, ಶಿವ ಇಟ್ಕೊಟ್ಟಾನ, ವಿಷ್ಣು ಇಟ್ಕೊಟ್ಟಾನ, ಬ್ರಹ್ಮ ಇಟ್ಕೊಟ್ಟಾನ ಅಂತ ಹೇಳ್ತಾ ಹೋಗ್ತಾನೆ ಪಾಪ, ದೈವದ ಮೇಲೆ ಹಾಕ್ತಾ. ಇದು ಈ ದೇಶದ ದುರಂತ. ಏನೂ ಆಗಲಿ, ಮೋದಿಜಿಯವರು ಇದನ್ನು ಮಾಡಬಾರ್ದಾಗಿತ್ತು, ಮಾಡಿದರು. ಹೋಗಲಿ, ಕಡೆಗೆ ಕೇಂದ್ರ ಸಪ್ಲೈ ಮಾಡಬೇಕಾಗಿತ್ತು 125 ದಿನದ, ಅದೂ ಇಲ್ಲ. ರಾಜ್ಯಗಳನ್ನು ತೊಗೊಂಡ
ಪಾಪ ಈ ಬಡ ಜನಕ್ಕೆ ಮೋಸ ಮಾಡಿದ್ರು ಅಂತ ನಾವು ಹೇಳ್ಬೇಕಾಗಿತ್ತು. ಇದಕ್ಕೆ ನೀವೇನಂತೀರಿ? ತಪ್ಪು ಮಾತಾಡಿದ್ದೀನಿ ನಾವು? ತಪ್ಪಂದ್ರೆ ತಪ್ಪನ್ರಿ, ಸರಿ ಅಂದ್ರೆ ಸರಿ ಅನ್ರಿ. ಟೀಕೆ ಮಾಡಿ ಅಂತ ತಕರಾರಿಲ್ಲ. ಲೈಕರ್ ಮಾಡಿರಿ, ಡಿಸ್ಲೈಕರ್ ಮಾಡಿ, ನೋಡ್ತಾ ಇರ್ರಿ, ಕಾಮೆಂಟ್ ಬರಿತಾ ಇರ್ರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮನ್ ಸತ್ಯಕ್ಕೆ ಅಂಗಡಿ ಒಂದು